ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೀವು ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ನೀವು ಅರವಿಂದ್ ಕೇಜ್ರಿವಾಲ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರೊಬ್ಬರ ಆಕ್ಷೇಪಣೆ. ಮಹಾರಾಷ್ಟ್ರದಲ್ಲಿ ಬಹಳಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಆದ್ಯತೆಯ ಮೇರೆಗೆ ಅದರ ಬಗ್ಗೆ ಮಾತಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ವಿಳಂಬವಾಗಿದೆ, ಕ್ಷಮೆ ಇರಲಿ. ಮೊನ್ನೆ ಶನಿವಾರ ದಿವಸ ಅಮಿತ್ ಶಾ ಅವರು ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದ್ದರು. ಭಾಳ ಮುಖ್ಯವಾದಂಥ ಭೇಟಿ. ಹೋಗಿದ್ದು ಉದ್ದೇಶ ಛತ್ರಪತಿ ಶಿವಾಜಿ ಅವರ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೋಗಿದ್ದರು. ವೇದಿಕೆಯಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ದರು, ಏಕನಾಥ್ ಶಿಂದೆ ಇದ್ದರು, ಅಜಿತ್ ಪವಾರ್ ಇದ್ದರು, ಎಲ್ಲರೂ ಇದ್ದರು. ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಮಾರಂಭ ನೆರವೇರಿತು. ಅದಾದ ಮೇಲೆ ಅಮಿತ್ ಶಾ ಅವರು ನೇರವಾಗಿ ಹೋಗಿ ಮುಂಬೈನ ಸಹ್ಯಾದ್ರಿ ಗೆಸ್ಟ್ ಹೌಸ್ನಲ್ಲಿ ಅತಿಥಿ ಗೃಹದಲ್ಲಿ ತಂಗಿದ್ರು ಅವತ್ತು ರಾತ್ರಿ. ಮಾರನೇ ದಿವಸ ಬೆಳಿಗ್ಗೆ ದೇವೇಂದ್ರ ಫಡ್ನವೀಸ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರವಾದಂಥ ನಾಗ್ಪುರಕ್ಕೆ ತೆರಳುತ್ತಾರೆ. ಅಜಿತ್ ಪವಾರ್ ಕಾರ್ಯಕ್ರಮ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರುವಂಥ ಬಾರಾಮತಿಗೆ ಹೊರಟೋಗ್ತಾರೆ. ಆದರೆ ಏಕನಾಥ್ ಶಿಂದೆ ಯಾರಿಗೂ ಗೊತ್ತಾಗಲಾರದ ಹಾಗೆ ಬೆಳ್ಳಂಬೆಳಗ್ಗೆ ನೇರವಾಗಿ ದಾಂಗುಡಿ ಇಟ್ಟದ್ದು ಈ ಸಹ್ಯಾದ್ರಿ ಗೆಸ್ಟ್ ಹೌಸ್ಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಲಿಕ್ಕೆ. ಎಷ್ಟು ಗೌಪ್ಯವಾಗಿ ಅವರು ಭೇಟಿಯನ್ನು ಮಾಡ್ತಾರೆ ಅಂತಂದರೆ 2 ದಿನಗಳಾದರೂ ಕೂಡ ಯಾವುದೇ ಮಾಧ್ಯಮಗಳಲ್ಲಿ ಇದರ ಕುರಿತಾದಂಥ ಒಂದೇ ಒಂದು ಸುದ್ದಿ ಕೂಡ ಬಿತ್ತರ ಆಗೋದಿಲ್ಲ. ತದನಂತರ ವಿಚಾರಗಳು ಹೊರಗಡೆ ಬರಲಿಕ್ಕೆ ಶುರುವಾಗ್ತವೆ. ತನ್ನ ಅಸಮಾಧಾನವನ್ನು ಅವರು ಅಮಿತ್ ಶಾ ಅವ್ರ ಮುಂದೆ ತೋಡ್ಕೋತಾರೆ. ಏನಂತೆ ಅವರ ಸಮಸ್ಯೆ ನಿಮಗೆ ಗೊತ್ತು. ಏಕನಾಥ್ ಶಿಂದೆ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆ ಆದಮೇಲೆ 2024 ನವೆಂಬರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೇಸರ ಮಾಡಿಕೊಂಡು ತಮ್ಮ ಹಳ್ಳಿಗೆ ಹೊರಟು ಹೋಗಿದ್ದರು. ಮಹಾರಾಷ್ಟ್ರದಲ್ಲಿ ಕೋಪಗ್ರಹ ಸೇರಿಕೊಂಡಿದ್ರು. ಕೇಳಿದರೆ ನಂಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು ಓಡಾಡಿದರು. ಸರ್ಕಾರ ರಚನೆ ಮಾಡಬೇಕು, ಬಹುಮತ ಬಂದಿದೆ, ಉಳಿದ ಎಲ್ಲ ಪಕ್ಷಗಳು ತರಗೆಲೆ ಹಂಗೆ ಉದುರು ಹೋಗಿದ್ದಾವೆ. ಶರದ್ ಪವಾರ್ಗೆ ಸೀಟ್ಗಳಿಲ್ಲ, ಉದ್ಧವ್ ಠಾಕ್ರೆ ಸೀಟ್ಗಳಿಲ್ಲ. ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ವಿಜಯವನ್ನು ಗಳಿಸಿದೆ. ಜೊತೆಗಿದ್ದಂಥ ಅಜಿತ್ ಪವಾರು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಏಕನಾಥ್ ಶಿಂದೆಯದಂತೂ ಪ್ರಶ್ನೆಯೇ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ಅತ್ಯಂತ ಆರಾಮಾಗಿ ನಿರುಮ್ಮಳವಾಗಿ ಸರ್ಕಾರ ರಚನೆ ಮಾಡಬೇಕಾದಂಥ ಭಾರತೀಯ ಜನತಾ ಪಾರ್ಟಿ ಈ ಏಕನಾಥ್ ಶಿಂದೆ ಚಳಿಜ್ವರದಿಂದಾಗಿ 10-15 ದಿನಗಳ ಕಾಲ ಸರ್ಕಾರ ರಚನೆ ವಿಳಂಬವನ್ನು ಮಾಡಬೇಕಾಗತ್ತೆ. ಒಂದು ಹಂತದಲ್ಲಿ ಅಂತೂ ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ. ಈ ಕಡೆ ದೇವೇಂದ್ರ ಫಡ್ನವೀಸ್ ಕೂತಿದ್ದಾರೆ, ಎಡಗಡೆ ಅಜಿತ್ ಪವಾರ್ ಇದ್ದಾರೆ, ಬಲಗಡೆ ಏಕನಾಥ್ ಶಿಂದೆ ಇದ್ದಾರೆ. ಯಾರು ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಧ್ಯಮದವ್ರು ಕೇಳಿದಾಗ ಪಕ್ಕದಲ್ಲಿದ್ದ ಅಜಿತ್ ಪವಾರ್ ಅವರು ಸ್ಪಷ್ಟವಾಗಿ ದೇವೇಂದ್ರ ಫಡ್ನವೀಸ್ ಅವರೇ ನಮ್ಮ ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ ಆಗಲಿಕ್ಕೆ ಮಾನಸಿಕವಾಗಿ ಸನ್ನದ್ಧನಾಗಿಬಿಟ್ಟಿದ್ದೀನಿ ಅಂತ ಅಜಿತ್ ಪವಾರ್ ಹೇಳ್ತಾರೆ. ಏಕನಾಥ್ ಶಿಂದೆ ಕೇಳಿದಾಗ ಆತ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಸದಸ್ಯ ಬಲ ಇಲ್ಲದ ಸಂದರ್ಭದಲ್ಲಿ ಕೇವಲ 39 ಶಾಸಕರನ್ನು ಕರ್ಕೊಂಬಂದಾಗ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂಥ ಔದಾರ್ಯವನ್ನು ತೋರಿಸಿರುತ್ತೆ ಭಾರತೀಯ ಜನತಾ ಪಾರ್ಟಿ. ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಇದ್ದದ್ದು 40 ಜನ, ಒಟ್ಟು 39 + 1 40 ಜನ. ಆದರೂ ದೇವೇಂದ್ರ ಫಡ್ನವೀಸ್ ಅವರಿಗೆ ಹಿಂಬಡ್ತಿ ನೀಡಿ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡಿರುತ್ತೆ. ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಬರುತ್ತೋ ಆವಾಗ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಆಗಬೇಕಾದ ಸಂದರ್ಭದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ರಚ್ಚೆ ಹಿಡಿತಾರೆ ಏಕನಾಥ್ ಶಿಂದೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆ ಆಗಲಿಕ್ಕೆ ಭಾಳ ದೊಡ್ಡ ಮಟ್ಟದ ವಿಘ್ನ ಆಗಿ ಕೂತ್ಕೊಂಡ್ಬಿಡ್ತಾರೆ. ಯಾವಾಗ ಏಕನಾಥ್ ಶಿಂದೆ ಹೀಗೆ ಕೋಪಗ್ರಹ ಸೇರ್ಕೋತಾರೋ ಆವಾಗ ಭಾರತೀಯ ಜನತಾ ಪಾರ್ಟಿ ಇವ್ರಿಗೆ ಸರಿಯಾದ ಏಟು ಕೊಡಬೇಕು ಅಂಥೇಳಿ ಇವರನ್ನು ಕೇಳಲಾರದೆ ಪ್ರಮಾಣ ವಚನ ಸ್ವೀಕಾರ ದಿನಾಂಕವನ್ನು ನಿಗದಿಪಡಿಸಿಬಿಡುತ್ತೆ. ಆವಾಗ ಮುಚ್ಚಿಕೊಂಡು ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ. ಈಗ ಹಾಗಾದರೆ ಅಮಿತ್ ಶಾ ಅವ್ರ ಜೊತೆ ಇವರ ಮಾತುಕತೆ ಏನು? ಏಕನಾಥ್ ಶಿಂದೆ ಹೇಳ್ತಾರೆ, ನನಗೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಸೌಹಾರ್ದತೆಯಿಂದ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದೇವೇಂದ್ರ ಫಡ್ನವೀಸ್ ಎಲ್ಲದರಲ್ಲೂ ತಲೆ ಹಾಕ್ತಾರೆ. ನನಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಮೊದಲನೇದಾಗಿ ಈ ವ್ಯಕ್ತಿ ನನಗೆ ಫೈನಾನ್ಸ್ ಬೇಕು ಅಂತ ಕೇಳಿದರು. ದೇವೇಂದ್ರ ಫಡ್ನವೀಸ್ ಹೇಳಿದ್ರು, ನಿಂಗೆ ಫೈನಾನ್ಸ್ ಕೊಡೋಕ್ಕಾಗಲ್ಲ, ಏಕೆಂದರೆ ಮುಂಚೆನೂ ಅಜಿತ್ ಪವಾರ್ ಇದ್ದರು, ಈಗಲೂ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅರ್ಧಂಬರ್ಧ ಆಗಿರೋ ಕೆಲಸವನ್ನು ಅವ್ರು ಮುಂದುವರಿಸಬೇಕು. ಕೊನೆಗೆ ಅವರಿಗೆ PWDಯನ್ನು ಕೊಡಲಾಗತ್ತೆ, ಜೊತೆಗೆ ನಗರಾಭಿವೃದ್ಧಿ ಸಚಿವಾಲಯವನ್ನು ಕೊಡಲಾಗತ್ತೆ.
ಏಕನಾಥ್ ಶಿಂದೆಗೆ. ಅತಿ ದೊಡ್ಡದಾದಂಥ ಧಾರಾವಿ ಸ್ಲಮ್ಮನ್ನು ರೀಕನ್ಸ್ಟ್ರಕ್ಚರ್ ಮಾಡುವಂಥ ಒಂದು ದೊಡ್ಡ ನಗರವನ್ನೇ ಸೃಷ್ಟಿಸುವಂಥ ಅದಾನಿ ಗ್ರೂಪ್ ತೊಗೊಂಡಿರೋದು. ಅದರ ಮುತುವರ್ಜಿ, ಅದರ ಸಂಪೂರ್ಣ ಜವಾಬ್ದಾರಿ ಇರುವಂಥ ಖಾತೆ ನಗರಾಭಿವೃದ್ಧಿ, ಅದನ್ನು ಏಕನಾಥ್ ಶಿಂದೆಗೆ ಕೊಡಲಾಗತ್ತೆ. ಸಮಸ್ಯೆ ಏನು ಅಂತಂದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ನಿಗಮ ಮಂಡಳಿ ಸದಸ್ಯರನ್ನು ಮಾಡುವಾಗ ನನ್ನನ್ನು ಒಂದು ಮಾತನ್ನು ಕೇಳೋದಿಲ್ಲ ದೇವೇಂದ್ರ ಫಡ್ನವೀಸ್. ತಮಗೆ ಇಷ್ಟ ಬಂದ ಹಾಗೆ ಮಾಡ್ತಾರೆ. ಅದೇ ದೇವೇಂದ್ರ ಫಡ್ನವೀಸು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ, ಇದೇ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಯಾವ ವಿಚಾರದಲ್ಲಿಯೂ ಮೂಗು ತೋರಿಸಲಿಕ್ಕೆ ಹೋಗಲಿಲ್ಲ. ಸಂಪೂರ್ಣವಾಗಿ ಸ್ವಾತಂತ್ರ್ಯದಿಂದ ಸರ್ಕಾರ ರಚನೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ, ಆಡಳಿತವನ್ನು ಮಾಡಲಿಕ್ಕೆ ಇದೇ ಏಕನಾಥ್ ಶಿಂದೆಗೆ ಜಂಟಲ್ಮನ್ ರೀತಿಯಲ್ಲಿ ಬಿಟ್ಕೊಟ್ಟಿದ್ರು ದೇವೇಂದ್ರ ಫಡ್ನವೀಸ್. ಆದರೆ ಏಕನಾಥ್ ಶಿಂದೆ ಈಗ ಎಲ್ಲ ವಿಷಯವನ್ನು ನನ್ನ ಕೇಳಿ ಮಾಡಲಿ, ಅವರು ನಮ್ಮದು ಮೈತ್ರಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಲ್ಲ. ಅಜಿತ್ ಪವಾರ್ ಇಲ್ಲಿಯವರೆಗೂ ಒಂದೇ ಒಂದು ವಿಷಯದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಮೂಗು ತೋರಿಸುವ ಕೆಲಸವನ್ನು ಮಾಡಿಲ್ಲ ಮತ್ತು ದೇವೇಂದ್ರ ಫಡ್ನವೀಸ್ಗೆ ಅಸಹಕಾರವನ್ನು ತೋರಿಸಿಲ್ಲ. OSDಗಳ ನೇಮಕಾತಿಯಲ್ಲಿ, PAಗಳ ನೇಮಕಾತಿಯಲ್ಲಿ ತಾವೇ ಎಲ್ಲ ತೀರ್ಮಾನ ಮಾಡ್ತಾರೆ, ನಮಗೆ ಅವಕಾಶನೇ ಇಲ್ಲ ಅಂತ ಏಕನಾಥ್ ಶಿಂದೆ. ಅದಾದ ಮೇಲೆ ಭಾಳ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಅಲ್ಲಿಯ MSRTC, ನಮ್ಮಲ್ಲಿ ಹೆಂಗೆ KSRTC ಅಂತಿದೆಯೋ ಅಲ್ಲಿ MSRTC ಅಂತ ಇದೆ, ಮಹಾರಾಷ್ಟ್ರ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಅತ್ಯಂತ ರೋಗಗ್ರಸ್ತವಾದಂಥ ಇಲಾಖೆಯಲ್ಲಿದು 43 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಇರುವಂಥ ಖಾತೆ ಅದು. ಅಲ್ಲಿ ದೇವೇಂದ್ರ ಫಡ್ನವೀಸ್ ಏನು ಮಾಡ್ತಾರೆ, ಈ ಖಾತೆಯನ್ನು ಸುಧಾರಿಸ್ಬೇಕೀಗ, ಹೇಗಾದರೂ ಮಾಡಿ MSRTCಯನ್ನು ಸುಧಾರಿಸ್ಬೇಕು ಸಾರಿಗೆಯನ್ನು ಅಂಥೇಳಿ ಅಲ್ಲಿ ಚೇರ್ಮನ್ರನ್ನಾಗಿ ಒಬ್ಬ IAS ಆಫೀಸರ್ ಕರ್ಕೊಂಬಂದುಬಿಡ್ತಾರೆ, ಸಂಜಯ್ ಸೇಠಿ ಅಂತ, ಸೆಕ್ರೆಟರಿ ರ್ಯಾಂಕ್ನ IAS ಆಫೀಸರ್. ಯಾವಾಗ ಸಂಜಯ್ ಸೇಠಿ ಈ MSRTC ಚೇರ್ಮನ್ ಆಗಿಬಿಡ್ತಾರೋ ಏಕನಾಥ್ ಶಿಂದೆಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ನಮ್ಮ ಕೈಯಲ್ಲಿತ್ತು. ಹೋದ್ಸಲ ಸರ್ಕಾರದಲ್ಲಿ ಭರತ್ ಗೋಗಾವಲೆ ಅನ್ನೋರು ಇದರ ಚೇರ್ಮನ್ ಆಗಿದ್ದರು. ಈ MSRTC ಚೇರ್ಮನ್ಶಿಪ್ಪನ್ನು ಯಾವುದಾದ್ರೂ ಶಾಸಕನಿಗೆ ಮಂತ್ರಿಗೆ ಕೊಡಬೇಕೇ ವಿನಃ ಈ ರೀತಿ ನೀವು IAS ಆಫೀಸರ್ ಕೂಡಿಸ್ಬಿಟ್ರೆ ಹೇಗೆ, ನಮ್ಮ ಜನಪ್ರತಿನಿಧಿಗಳು ನೋಡ್ಕೋಬೇಕಿದನ್ನು ಅನ್ನೋದು ಏಕನಾಥ್ ಶಿಂದೆ ವಾದ. ದೇವೇಂದ್ರ ಫಡ್ನವೀಸ್ ಹೇಳೋದೇನು, ದೇವೇಂದ್ರ ಫಡ್ನವೀಸ್ ಈಗಾಗಲೇ ಇದು ರೋಗಗ್ರಸ್ತ ಆಗಿದೆ, ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಸ ಬಸ್ಗಳ ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಭಾಳ ಸಮಸ್ಯೆಗಳಾಗಿದ್ದಾವೆ. ಯಾವುದಾದ್ರೂ ಶಾಸಕನಿಗೆ ಸ್ಥಾನ ಕೊಟ್ಟ ತಕ್ಷಣ ಆತ ಕಂಡ MLAಗಳಿಗೆ, MP ಗಳಿಗೆ, ಇವ್ರಿಗೆ ಸಚಿವರಿಗೆ ಅವರ ರೂಟ್ಗಳಿಗೆ ಬಸ್ಗಳನ್ನು ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಆದಾಯ ಬರಲಾರ್ದಂಥ ರೂಟ್ಗಳು ಶುರುವಾಗಿಬಿಡ್ತವೆ. ನಮ್ಮದು ಇಂಧನ ಖಾಲಿ ಆಗ್ತಾನೆ ಇರುತ್ತೆ. ಈಗಾಗಲೇ ನಷ್ಟದಲ್ಲಿದ್ದೀವಿ, ದಿವಾಳಿ ಎದ್ದು ಹೋಗೋ ಪರಿಸ್ಥಿತಿ ಇದೆ. ಹೀಗಾಗಿ ಯಾವುದಾದ್ರೂ ಜನಪ್ರತಿನಿಧಿ ಕೂಡಿಸಿದರೆ ಈ ರೀತಿ ವೈಯಕ್ತಿಕ ಹಿತಾಸಕ್ತಿಗಳು ಬರ್ತವೆ. ಆದ್ದರಿಂದ ಸಂಜಯ್ ಸೇಠಿನ ಕೂಡಿಸಿದ್ದೀನಿ ಅಂತ. ಅಲ್ಲಿ ಏನಾಗಿದೆ, ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅಂತ ಹೇಳಿ, ಆತ ಕೂಡ ಶಿವಸೇನೆ. ಪ್ರತಾಪ್ ಸರ್ನಾಯಕ್ಗೆ ಇದನ್ನ ಅಡಿಷ್ನಲ್ ಚಾರ್ಜ್ ಕೊಡಲಿ ಅನ್ನೋದು ಏಕನಾಥ್ ಶಿಂದೆ ವಾದ. ದೇವೇಂದ್ರ ಫಡ್ನವೀಸ್ ಹೇಳ್ತಾರೆ ಹಾಕ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಈ ಥರ ರಚ್ಚೆ ಹಿಡಿದು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏಕನಾಥ್ ಶಿಂದೆ. ಹೀಗಾಗಿ ಹೋಗಿ ಅಮಿತ್ ಶಾ ಎದುರು ಹೇಳ್ತಾರೆ, ಇಲ್ಲ ನಮಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ, ದೇವೇಂದ್ರ ಫಡ್ನವೀಸ್ಗೂ ನನಗೂ ಹೊಂದಾಣಿಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಈ ಬಿಕ್ಕಟ್ಟನ್ನು ಪರಿಹಾರ ಮಾಡಿ. ಅಮಿತ್ ಶಾ ಅವರು ಹೇಳ್ತಾರೆ, ಈ ಇಂಥ ಸಂದರ್ಭದಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ಈಗ ಶಿವಸೇನೆಯ ಫ್ಯಾಕ್ಷನ್ ಏನಿದೆ ಅದರಲ್ಲಿರುವಂಥ ಹಲವಾರು ಶಾಸಕರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು. ಈ ಶಿವಸೇನೆಯವ್ರಿಗೆ ಅಷ್ಟೊಂದು ಜನ ಅಭ್ಯರ್ಥಿಗಳೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಎರವಲನ್ನು ಪಡೆದು ಕ್ಯಾಂಡಿಡೇಟ್ ಹಾಕಿರ್ತಾರೆ ಏಕನಾಥ್ ಶಿಂದೆ. ಅವರೆಲ್ಲ ಗೆದ್ಕೊಂಬಂದ್ಬಿಟ್ಟಿದ್ದಾರೆ. ಈಗ ಒಂದು ವೇಳೆ ಏಕನಾಥ್ ಶಿಂದೆ ಏನಾದರೂ ಈ ಸರ್ಕಾರದ ಭಾಗ ಆಗೋದಿಲ್ಲ ಅಂತ ಹೊರಗಡೆ ಬಂದರೆ ಅಷ್ಟು ಶಾಸಕರು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರ್ಕೋತಾರೆ. ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಅವಾಗ ಅಮಿತ್ ಶಾ ಒಂದು ಪರಿಹಾರವನ್ನು ಹೇಳ್ತಾರೆ. ಏನಂದರೆ, ನೋಡಿ ನಿಮ್ಮ ಮಗ ಕಲ್ಯಾಣದ ಸಂಸತ್ ಸದಸ್ಯ ಇದ್ದಾರಲ್ಲ ಶ್ರೀಕಾಂತ್ ಶಿಂದೆ, ಆ ಶ್ರೀಕಾಂತ್ ಶಿಂದೆಗೆ ನಾವು ಮಹಾರಾಷ್ಟ್ರಕ್ಕೆ ಕಳಿಸ್ಬಿಡೋಣ, ಅವ್ರು ಬಂದು ಇಲ್ಲಿ ಒಬ್ಬ ಸಚಿವರನ್ನಾಗಿ ಮಾಡೋಣ, ಅವ್ರನ್ನಿಲ್ಲಿ ಅವ್ರಿಗೆ ಯಾವುದಾದ್ರೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಇಲ್ಲಿ ಅವ್ರು ಕೂಡಿಸೋಣಂತೆ. ನೀವು ಸೆಂಟ್ರಿಗೆ ಬಂದುಬಿಡಿ, ಸೆಂಟ್ರಲ್ಲಿ ನಿಮಗೊಂದು ಒಳ್ಳೆಯ ಸ್ಥಾನಮಾನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ನಿಮ್ಮ ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ. ಈಗಾಗಲೇ ಆ ರೀತಿ ಮಾಡಿದ್ದೀವಿ ನಾವು. ಮನೋಹರ್ ಲಾಲ್ ಖಟ್ಟರ್ನ ಮಾಡಿದ್ದೀವಿ, ಶಿವರಾಜ್ ಸಿಂಗ್ ಚೌಹಾಣ್ ಮಾಡಿದ್ದೀವಿ, ಆ ರೀತಿ ಮಾಡಿದ್ದೀವಿ. ನೀವು ಇಲ್ಲಿ ಜಗಳ ಮಾಡ್ಕೊಂಡು ಕೂಡಬೇಡ್ರಿ, ಸೆಂಟ್ರಿಗೆ ಬನ್ನಿ. ಏಕನಾಥ್ ಶಿಂದೆಗೆ ಠಾಣೆನಲ್ಲಿ ಆಟೋ ಓಡಿಸಿ ಅಭ್ಯಾಸ. ರಿಕ್ಷಾ ಏನಿದ್ರು ಇಲ್ಲೇ ಓಡಾಡಬೇಕು, ಅದು ಮುಂಬೈನಲ್ಲೇ ಠಾಣೆನಲ್ಲೇ ಓಡಾಡಬೇಕು. ನೀವು ವಿಮಾನ ಹತ್ತಿ ದಿಲ್ಲಿಗೆ ಹೋಗು ಅಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಸಪ್ಪೆ ಮುಖ ಹಾಕ್ಕೊಂಡು ತಮ್ಮ ರಿಕ್ಷಾ ತೊಗೊಂಡು ವಾಪಸ್ಸು ಠಾಣೆಗೆ ಹೋಗ್ತಾರೆ ಏಕನಾಥ್ ಶಿಂದೆ. ಒಟ್ಟಿನಲ್ಲಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ
ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಹುಮತ ಕೊಟ್ಟಂಥ ಮತದಾರರಿಗೆ ನ್ಯಾಯ ಸಿಗಬೇಕಾದಂಥ ಅನಿವಾರ್ಯತೆ ಇದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ದೇವೇಂದ್ರ ಫಡ್ನವೀಸ್ ಅತ್ಯಂತ ಸೂಕ್ಷ್ಮವಾಗಿ ಅಲ್ಲಿ ಆಡಳಿತವನ್ನು ನಿರ್ವಹಿಸಬೇಕಾದಂಥ ಅಗತ್ಯತೆ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.